ಇನ್ನು ಮೂಡ ಅಕ್ರಮಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಈಗ ಟೆನ್ಷನ್ ಶುರುವಾಗಿದೆ. ಯಾಕಂತಂದ್ರೆ ಲೋಕಾಯುಕ್ತ ಪೊಲೀಸರು ಬಿ ರಿಪೋರ್ಟ್ ಅನ್ನು ಸಲ್ಲಿಸಿದ್ರು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ. ಬಿ ರಿಪೋರ್ಟ್ ಅಂತಂದ್ರೆ ಕ್ಲೀನ್ ಚಿಟ್ ಕೊಟ್ಟಿದ್ರು ಮುಖ್ಯಮಂತ್ರಿ ಮತ್ತು ಅವರ ಕುಟುಂಬ ಸದಸ್ಯರಿಗೆ. ಅದನ್ನ ಪ್ರಶ್ನಿಸಿ ಸಲ್ಲಿಸಲಾಗಿದ್ದಂತ ಅರ್ಜಿಗೆ ಸಂಬಂಧಿಸಿದಂತೆ ಇವತ್ತು ಆದೇಶ ಪ್ರಕಟ ಆಗುತ್ತೆ. ಸ್ನೇಹಮಯಿ ಕೃಷ್ಣ ಅವರು ಅರ್ಜಿ ಸಲ್ಲಿಸಿದ್ರು ಬಿ ರಿಪೋರ್ಟ್ ಅನ್ನು ಚಾಲೆಂಜ್ ಮಾಡಿ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವಾದ ಪ್ರತಿವಾದ ನಡೆದಿತ್ತು. ಈಗ ಆದೇಶ ಪ್ರಕಟವಾಗುವುದಕ್ಕಿದೆ. ಒಂದು ವೇಳೆ ಲೋಕಾಯುಕ್ತ ಪೊಲೀಸರ ಬಿ ರಿಪೋರ್ಟ್ ಅನ್ನ ನ್ಯಾಯಾಲಯ ಒಪ್ಪಿಕೊಂಡ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ರಿಲೀಫ್ ಸಿಗತ್ತೆ. ಇಲ್ಲ ಅಂತಾದ್ರೆ ಸಂಕಷ್ಟ ಹೇಗಲೇ ಇರುತ್ತೆ. ಇಲ್ಲಿ ಲೋಕಾಯುಕ್ತ ಪೊಲೀಸರು ಒತ್ತಡಕ್ಕೊಳಗಾಗಿ ಮುಖ್ಯಮಂತ್ರಿಯವರ ಪತ್ನಿ, ಮುಖ್ಯಮಂತ್ರಿಯವರ ಬಾಮೈದ ಇವರಿಗೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಅನ್ನೋದು ಸ್ನೇಹಮಯಿ ಕೃಷ್ಣ ಅವರ ವಾದ ಆಗಿತ್ತು. ವಾದ ಪ್ರತಿವಾದವನ್ನು ಆಲಿಸಿದ ಬಳಿಕ ಸದ್ಯ ಇವತ್ತು ಆದೇಶ ಪ್ರಕಟವಾಗುವುದಕ್ಕಿದೆ. ಈಗ ಡೀಟೇಲ್ ಸಿಗ್ತಾ ಇದೆ. 5 ಗಂಟೆಗೆ ಆದೇಶ ಪ್ರಕಟವಾಗುತ್ತೆ ಅನ್ನೋದು. ಮುಖ್ಯಮಂತ್ರಿಯವರ ಪತ್ನಿ ಪಾರ್ವತಿ ಮತ್ತವರ ಬಾಮೈದ ಇವರಿಗೆ ಕ್ಲೀನ್ ಚಿಟ್ ಕೊಡಲಾಗಿತ್ತು. ಒಂದೇ FIR ಅಲ್ಲಿ ಉಳಿದ ಆರೋಪಿಗಳಿಗೆ ಚಾರ್ಜ್ ಶೀಟ್ ಮಾಡಿದ್ರೆ ಆರೋಪಿ ಸ್ಥಾನದಲ್ಲಿ ನಿಂತಿದ್ದಂತ ಮುಖ್ಯಮಂತ್ರಿಯವರ ಪತ್ನಿ ಮತ್ತವರ ಬಾಮೈದ ಅವರಿಗೆ ಕ್ಲೀನ್ ಚಿಟ್ ಕೊಡಲಾಗಿತ್ತು, ಬಿ ರಿಪೋರ್ಟ್ ಕೊಡಲಾಗಿತ್ತು. ಒಂದು FIR ಅಲ್ಲಿ ಈ ರೀತಿ 2 ರೀತಿ, ಒಂದು ಕಡೆ ಬಿ ರಿಪೋರ್ಟ್, ಒಂದು ಕಡೆ ಚಾರ್ಜ್ ಶೀಟ್, ಹೇಗೆ ಸಾಧ್ಯ ಅನ್ನುವಂಥ ಪ್ರಶ್ನೆಯನ್ನು ಸ್ನೇಹಮಯಿ ಕೃಷ್ಣ ಅವರು ಪ್ರಸ್ತಾಪ ಮಾಡಿದ್ರು. ಚಾಲೆಂಜ್ ಮಾಡಿ ಜನಪ್ರತಿನಿಧಿಗಳ ಕೋರ್ಟ್ನ ಮೊರೆ ಹೋಗಿದ್ರು. ಸದ್ಯ ಅದರ ಆದೇಶ ಪ್ರಕಟವಾಗುವುದಕ್ಕಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರಮೇಶ್ ನೇರ ಸಂಪರ್ಕದಲ್ಲಿ. ರಮೇಶ್, ಬಹಳ ದಿನದಿಂದ ಪೆಂಡಿಂಗ್ ಇತ್ತು, ವಾದ ಪ್ರತಿವಾದ ನಡೀತಾ ಇತ್ತು. ಇವತ್ತು ಉತ್ತರ ಸಿಗತ್ತೆ ಹಂಗಿದ್ರೆ? ಖಂಡಿತ ರಕ್ಷಿತ್, ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ದೂರು ನೀಡಿದಂತ ಸ್ನೇಹಮಯಿ ಕೃಷ್ಣ ಅವರು ಆರೋಪ ಮಾಡಿದಂದ್ರೆ CM ಸಿದ್ದರಾಮಯ್ಯ, ಅವರ ಪತ್ನಿ ಪಾರ್ವತಿ, ಅವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಮತ್ತೆ ಭೂ ಮಾಲೀಕ ದೇವರಾಜ್ ವಿರುದ್ಧ ಕ್ರಮ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಸಾಕ್ಷಿಗಳನ್ನ, ದಾಖಲೆಗಳನ್ನ ಇಟ್ಟುಕೊಂಡು ಒಂದು ದೂರನ್ನ ಕೂಡ ಕೊಡ್ತಾರೆ. ದೂರು ಕೊಡೋಕ್ಕಿಂತ ಮೊದಲು ರಾಜ್ಯಪಾಲರಿಂದ ಅನುಮತಿಯನ್ನು ಪಡ್ಕೊಳ್ತಾರೆ. ಅದು ಹೈಕೋರ್ಟ್ ಅಲ್ಲಿ ಪ್ರಶ್ನೆ ಆಗುತ್ತೆ. ಹೈಕೋರ್ಟ್ ನಲ್ಲಿ CM ವಿರುದ್ಧ ಆದೇಶ ಬಂದು ಅಂತಿಮವಾಗಿ PCR ದಾಖಲಾಗಿ ಲೋಕಾಯುಕ್ತಕ್ಕೆ ಈ ಕೇಸ್ ರೆಫರ್ ಆಗುತ್ತೆ. ಲೋಕಾಯುಕ್ತ ಪೊಲೀಸರು ತನಿಖೆಯನ್ನ ಮಾಡಿ ಅಂತಿಮವಾಗಿ ಯಾವ 4 ಜನ ಆರೋಪಿಗಳನ್ನ ಹೆಸರಿಸಿ ದೂರನ್ನ ಕೊಡಲಾಗಿತ್ತು, ಆ 4 ಆರೋಪಿಗಳು ಅಂದ್ರೆ ಸಿದ್ದರಾಮಯ್ಯ, ಪಾರ್ವತಿ, ಮಲ್ಲಿಕಾರ್ಜುನ ಸ್ವಾಮಿ ಮತ್ತೆ ದೇವರಾಜ್ ವಿರುದ್ಧ ಯಾವುದೇ ರೀತಿಯಾದ ಆರೋಪಗಳು ಸಾಬೀತಾಗಿಲ್ಲ ಅಂತೇಳಿ ಬಿ ರಿಪೋರ್ಟ್ ಅನ್ನ ಸಲ್ಲಿಕೆಯನ್ನ ಮಾಡ್ತಾರೆ. ಅದಾದ ನಂತರ ಇದು ಒಂದು ಹಂತದ ತನಿಖೆ. ಮತ್ತೊಂದು ಹಂತದ ತನಿಖೆಯನ್ನ ಅಧಿಕಾರಿಗಳು ತಪ್ಪು ಮಾಡಿದರೆ ಅವರ ವಿರುದ್ಧ ತನಿಖೆಗೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂಥದ್ದನ್ನ ಅನುಮತಿಯನ್ನ ಕೋರ್ತಾರೆ. ಈ ಹಂತದಲ್ಲಿಯೇ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಒಂದು ಅರ್ಜಿಯನ್ನ ಸಲ್ಲಿಸ್ತಾರೆ. ಯಾವ 4 ಜನ ಆರೋಪಿಗಳ ವಿರುದ್ಧ ಬಿ ರಿಪೋರ್ಟ್ ಸಲ್ಲಿಕೆ ಮಾಡಲಾಗಿದೆ ಅದನ್ನ ಪ್ರಶ್ನೆ ಮಾಡಿ ಒಂದು ಅರ್ಜಿಯನ್ನು ಸಲ್ಲಿಸ್ತಾರೆ. ಅರ್ಜಿಯನ್ನು ಸಲ್ಲಿಸಿ ಆರ್ಗ್ಯುಮೆಂಟ್ ಆಗಿ ಆದೇಶಕ್ಕೆ ಕಾದಿರಿಸಲಾಗಿತ್ತು. ಆಗ ಆದೇಶ ಮಾಡುವಂತ ಸಂದರ್ಭದಲ್ಲಿ ನ್ಯಾಯಾಧೀಶರಾದಂತಹ ಸಂತೋಷ್ ಗಜನಭಟ್ ಹೇಳುವಂತದ್ದು ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ತನಿಖೆ ಮುಗಿಲಿ, ಆ ನಂತರ ಆದೇಶ ಮಾಡ್ತೇನೆ ಅಂತೇಳಿ ಅದನ್ನು ಕಾಯ್ದಿರಿಸಲಾಗಿತ್ತು. ಇತ್ತೀಚೆಗೆ ಮತ್ತೆ ಅವರಿಗೆ ಸಾಕಷ್ಟು ಸಮಯವನ್ನು ಕೊಟ್ಟರು ಕೂಡ ಲೋಕಾಯುಕ್ತ ಪೊಲೀಸರು ಯಾವುದೇ ತನಿಖೆಯನ್ನು ಮಾಡದೆ ಅಂತಿಮವಾಗಿ ವರದಿನ ಸಲ್ಲಿಸಿರಲಿಲ್ಲ. ಹಾಗಾಗಿ ಅಂತಿಮವಾಗಿ ನಾನು ಬಿ ರಿಪೋರ್ಟ್ ಮೇಲೆ ಆದೇಶವನ್ನು ಮಾಡ್ತೇವೆ ಅಂತೇಳಿ ಇವತ್ತಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕಳೆದ ವಾರ ಒಂದಷ್ಟು ಆರ್ಗ್ಯುಮೆಂಟ್ ಏನ್ ನಡೀತು, ಆ ಸಂದರ್ಭದಲ್ಲಿ ನಾವು ನೋಡೋದಾದ್ರೆ ಸ್ನೇಹಮಯಿ ಕೃಷ್ಣ ಅವರ ಪ್ರಮುಖವಾದಂತಹ ಒಂದು ವಾದ ಅಂದ್ರೆ ಯಾವುದೇ ಒಂದು FIR ನಲ್ಲಿ ಒಂದಷ್ಟು ಜನ ಆರೋಪಿಗಳು ಇದ್ದಲ್ಲಿ ಕೆಲವರ ಮೇಲೆ ಬಿ ರಿಪೋರ್ಟ್, ಕೆಲವರ ಮೇಲೆ ಚಾರ್ಜ್ ಶೀಟ್ ಅಂತ ಹಾಕುವಂತದ್ದೇನಿದೆ ಅದು ಸರಿಯಾದಂತ ಕ್ರಮ ಅಲ್ಲ. ಯಾವುದೇ CRPC ಆಗಲಿ BNSS ಆಗಲಿ ಈ ರೀತಿಯ ಕ್ರಮಗಳು ಇಲ್ಲ. ಹಾಗಾಗಿ ರಾಜಕೀಯ ಒತ್ತಡಕ್ಕೆ ಒಳಗಾದಂತ ಲೋಕಾಯುಕ್ತ ಪೊಲೀಸರು ಸಿದ್ದರಾಮಯ್ಯ ಅವರನ್ನ ಮತ್ತೆ ಅವರ ಕುಟುಂಬಸ್ಥರನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರ ಈ ರೀತಿ ಹಾಕಿದ್ದಾರೆ. ಇದನ್ನ ಆರೋಪವನ್ನು ಸಾಬೀತುಪಡಿಸಲಿಕ್ಕೆ ನನ್ನ ಹತ್ರ ಎಲ್ಲ ರೀತಿಯಾದ ಸಾಕ್ಷ್ಯಗಳಿದೆ. ಹಾಗಾಗಿ ಕಾಗ್ನಿಜೆನ್ಸ್ ಅನ್ನ ತೆಗೆದುಕೊಂಡು ಅಂದ್ರೆ ಈ ಬಿ ರಿಪೋರ್ಟ್ ಅನ್ನ ತಳ್ಳಿ ಹಾಕಿ ಅಥವಾ ಆ ಬಿ ರಿಪೋರ್ಟ್ ಮೇಲೆಯೇ ನನ್ನ ಬಳಿ ಇರುವಂತಹ ಸಾಕ್ಷಿಗಳನ್ನ ಒಳಪಡಿಸಿ ಒಂದು ಟ್ರಯಲ್ ಅನ್ನ ಶುರು ಮಾಡಬೇಕು, ಕಾಗ್ನಿಜೆನ್ಸ್ ಅನ್ನ ತೆಗೆದುಕೊಳ್ಬೇಕು ಅಥವಾ ರೀಇನ್ವೆಸ್ಟಿಗೇಷನ್ ಗೆ ಆದೇಶನ ಮಾಡಬೇಕು ಅಂತೇಳಿ ಒಂದು ಪ್ರಮುಖವಾದಂತಹ ವಾದವನ್ನ ಮಂಡಿಸಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ SPP ಅವರು ಬಂದು ಇಲ್ಲ ಅವರ ಮೇಲೆ ಏನೋ ಸಾಕ್ಷಿಗಳು ಸಿಕ್ಕಿಲ್ಲ ಅನ್ನುವಂಥದ್ದು ಮತ್ತೆ ಅಧಿಕಾರಿಗಳ ಮೇಲೆ ತನಿಖೆಯನ್ನ ಮಾಡ್ತಾ ಇದ್ವಿ, ಮಾಜಿ ಆಯುಕ್ತ ದಿನೇಶ್ ಸೇರಿದಂತೆ ಹಲವರ ಮೇಲೆ ನಾವು ಸಾಕ್ಷಿಗಳು ಸಿಕ್ಕಿದೆ, ತನಿಖೆಯನ್ನು ಮುಂದುವರಿಸ್ತೀವಿ ಅಂತ ಹೇಳಿದ್ರು. ಸೊ ಇಲ್ಲಿರುವಂತದ್ದು ಇವತ್ತು
ಇವತ್ತಿನ ಪ್ರಶ್ನೆ ಇರುವಂತಹದ್ದು ಸಿಎಂ ಸಿದ್ದರಾಮಯ್ಯ ಅವರ ಆರೋಪಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಪೊಲೀಸರು ಸಲ್ಲಿಸಿರುವಂತಹ ಬಿ ರಿಪೋರ್ಟ್ ಅಕ್ಸೆಪ್ಟ್ ಆಗುತ್ತಾ ಅಥವಾ ರಿಜೆಕ್ಟ್ ಆಗುತ್ತಾ? ರಿಜೆಕ್ಟ್ ಆಗಿದ್ದೆ ಅದರಲ್ಲಿ ನಿಜಕ್ಕೂ ಸಿದ್ದರಾಮಯ್ಯ ಅವರಿಗೆ ಮುಂದಿನ ಹಂತದಲ್ಲಿ ಈ ಪ್ರಕರಣದಲ್ಲಿ ಒಂದಷ್ಟು ಸಂಕಷ್ಟ ದಿನಗಳು ಬರುವಂತಹ ಸಾಧ್ಯತೆಗಳಿದೆ. ಯಾಕೆಂದ್ರೆ ಇಡಿ ಕೂಡ ಈ ಪ್ರಕರಣವನ್ನು ತನಿಖೆಯನ್ನು ಮಾಡ್ತಾ ಇದೆ. ಹಾಗಾಗಿ ಈ ಪ್ರಕರಣ ಜೀವಂತವಾಗಿ ಉಳಿದಿದ್ದೆ ಅದರಲ್ಲಿ ಇಡಿಯ ತನಿಖೆಗೆ ಮತ್ತೊಂದಷ್ಟು ಬಲ ಬರುವಂತಹ ಸಾಧ್ಯತೆಗಳಿರ್ತದೆ. ಹಾಗಾಗಿ ಇವತ್ತಿನ ಆದೇಶ ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ. ರಕ್ಷಿತ್, ಥ್ಯಾಂಕ್ ಯು ರಮೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.